ಲೋಕೋಪಯೋಗಿ ಇಲಾಖೆ ರಸ್ತೆ ವಿಭಜಕಗಳನ್ನು ತೆರವುಗೊಳಿಸಿದ ನಂತರವೂ ಅಪಾಯಕಾರಿ ಕಬ್ಬಿಣದ ರಾಡ್ ಮತ್ತು ವಿದ್ಯುತ್ ವೈರ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಅರಿಬಿಂಚಿ ಪೆಟ್ರೋಲ್ ಪಂಪ್ ಹತ್ತಿರ ಇರುವ ಡಿವೈಡರ್ ಕಟ್ ಮಾಡಿ 1 ತಿಂಗಳಾಯಿತು. ಅದರಲ್ಲಿರುವ ಕಬ್ಬಿಣದ ರಾಡ್ ಹಾಗೂ ವಿದ್ಯುತ್ ವೈರ್ ಹಾಗೆಯೇ ಬಿಟ್ಟಿರುವುದು ಸಾರ್ವಜನಿಕರ ಸುರಕ್ಷತೆಗೆ ದೊಡ್ಡ ಸಂಚಕಾರ ತಂದೊಡ್ಡುತ್ತದೆ. ರಸ್ತೆ ವಿಭಜಕ ತೆರವುಗೊಳಿಸಿದ ಜಾಗದಲ್ಲಿ ಬಿಟ್ಟಿರುವ ಅಪಾಯಕಾರಿ ಕಬ್ಬಿಣದ ರಾಡ್ಗಳು ಲೋಕೋಪಯೋಗಿ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತೀಚೆಗೆ ಈ ಸ್ಥಳದ ಬಳಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ರಸ್ತೆ ವಿಭಜಕಗಳನ್ನು ತೆರವುಗೊಳಿಸಲಾಗಿದೆ. ಕೆಲಸ ಮುಗಿದ ನಂತರ ಅಲ್ಲಿನ ಸಿಮೆಂಟ್ ಕಟ್ಟೆಗಳನ್ನು ತೆಗೆಯಲಾಗಿದೆಯೇ ಹೊರತು ನೆಲದಲ್ಲಿ ಹೂತಿದ್ದ ವಿದ್ಯುತ್ ವೈರ್ ಮತ್ತು ಕಬ್ಬಿಣದ ರಾಡ್ಗಳನ್ನು ಹಾಗೆಯೇ ಬಿಡಲಾಗಿದೆ. ಇದರಿಂದಾಗುವ ಅಪಾಯಗಳು: ವಾಹನ ಸವಾರರಿಗೆ ಕಂಟಕ. ಹಗಲು ರಾತ್ರಿ ಸಮಯದಲ್ಲಿ ಈ ರಾಡ್ಗಳು ಸರಿಯಾಗಿ ಕಾಣಿಸದೆ ಬೈಕ್ ಸವಾರರು ಬಿದ್ದು ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಿ ಸಾವಿರಾರು ಬೈಕ್ ಮತ್ತು ಭಾರೀ ವಾಹನಗಳು, ಕಾರು ಅಥವಾ ಇತರ ವಾಹನಗಳ ಟೈರ್ಗಳು ಈ ರಾಡ್ಗಳಿಗೆ ತಗುಲಿ ಸ್ಫೋಟಗೊಳ್ಳಬಹುದು. ಪಾದಚಾರಿಗಳ ಸುರಕ್ಷತೆ: ರಸ್ತೆ ದಾಟುವ ಸಾರ್ವಜನಿಕರು, ಅದರಲ್ಲೂ ಮಕ್ಕಳು, ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಎಡವಿ ಬೀಳುವ ಅಪಾಯವಿದೆ. ಅರ್ಧಕ್ಕೆ ನಿಂತಿರುವ ಈ ಕೆಲಸವನ್ನು ಕೂಡಲೇ ಪೂರ್ಣಗೊಳಿಸಿ ರಸ್ತೆಯ ಮೇಲಿರುವ ಚೂಪಾದ ಕಬ್ಬಿಣದ ಸರಳುಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ಯಾವುದೇ ಅನಾಹುತ ಸಂಭವಿಸುವ ಮೊದಲೇ ಇಲಾಖೆಯು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು. ಪ್ರಾಣಕ್ಕೆ ಕಂಟಕ ಸಿದ್ಧ. ಈ ಸ್ಥಳದಲ್ಲಿ ಡಿವೈಡರ್ ತೆರವುಗೊಳಿಸಿದ್ದೀರಿ ಸರಿ, ಆದರೆ ರಸ್ತೆಯ ಮಧ್ಯೆ ಚಾಚಿಕೊಂಡಿರುವ ಈ ವಿದ್ಯುತ್ ವೈರ್ ಮತ್ತು ಕಬ್ಬಿಣದ ರಾಡ್ಗಳನ್ನು ತೆಗೆಯುವವರು ಯಾರು? ಈ ರಾಡ್ಗಳು ವಾಹನ ಸವಾರರ ಪಾಲಿಗೆ ಸಾವಿನ ಬಲೆಗಳಾಗಿವೆ. ಅನಾಹುತ ಸಂಭವಿಸುವ ಮುನ್ನ ದಯವಿಟ್ಟು ಇದನ್ನು ತೆರವುಗೊಳಿಸಿ. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ.